ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗೌರಿ ಹಬ್ಬದ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಅಡುಗೆ ಮನೆ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಇದೇ ಮಾಡಿದ್ದು, ಮತ್ತು ಗೌರಿ ಹಬ್ಬ ಸ್ಟಾರ್ಟ್ ಆಯಿತು, ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಥರ ಇತ್ತು ನೋಡಿ, ಮೇಲೆಯಿಂದೆಲ್ಲ ಪಾತ್ರೆ ಇಳಿಸ್ಕೊಂಡು ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಯಿತು. ಇವಾಗ ಕ್ಲೀನ್ ಆದಮೇಲೆ ಯಾವ ಥರ ಕಾಣಿಸ್ತಾಯಿದೆ ಅಂತ ಕಮೆಂಟ್ ಮಾಡಿ. ಈ ಒಂದು ತಿಂಗಳಿಗೆ 2 ಹಬ್ಬ ಬಂದುಬಿಡುತ್ತೆ, ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ನಮ್ಮ ಅಕ್ಕನ ಅಂಗಡಿ ಹತ್ರ. ನಮ್ಮ ಅಕ್ಕನೇ ಸ್ಟಿಚ್ ಮಾಡೋದು ನಮಗೆ ಬ್ಲೌಸು. ಹಂಗಾಗಿ ಅಲ್ಲಿ ಹೋಗಿದ್ವಿ. ಇದು ಸಾರಿ ಬಂದು ನನ್ನ ತಂಗಿನೇ ಸೇಲ್ ಮಾಡ್ತಾರೆ ಸಾರಿ, ಅಲ್ಲೇ ತಗೊಂಡಿದ್ದು. ಬ್ಲೂ ಕಲರು, ಇದಕ್ಕೆ ಬ್ಲೌಸ್ ಬಂದು ವೈಟ್ ಕಲರ್ ಬಂದಿತ್ತು. ನಾನು ಅದು ತಗೊಂಡಿಲ್ಲ, ಅದು ಇದೆ ಬಟ್ ನಾನು ಅದು ಹೊಲಿಸ್ಕೊಂಡಿಲ್ಲ. ಇದನ್ನು ಮಾತ್ರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಬ್ಲೂ ಕಲರೇ ಬೇಕು ಅಂತ. ಯಾವ ಥರ ಕಾಣಿಸ್ತಾಯಿದೆ ಬ್ಲೌಸು, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಇದೇ ಹಬ್ಬಕ್ಕೆ ನಮಗೆ ಬ್ಲೌಸ್ ಇವಾಗ ನಾನು ಹಂಗೆ ನೋಡ್ತಾ ಇದ್ದೆ ಹಾಕೊಂಡು ಯಾವ ಥರ ಕಾಣಿಸ್ತಾಯಿದೆ ಅಂತ. అమ్మగారి ఫ్యాక్టరీలో ఉంటే అది ఇది నెల్లి పైప్, అది రాడ్ కాదది, నెల్లి పైప్. ನೆಕ್ಸ್ಟ್ ಡೇ ವ್ಲಾಗ್ ಇದು, ಹಬ್ಬದ ದಿನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಾರಿ ನೋಡಿ, ಇದು ನೆನ್ನೆ ನಮ್ಮ ಅಕ್ಕನ ಹತ್ರ ಸ್ಟಿಚ್ ಮಾಡಿಸ್ಕೊಂಡ್ಬಂದಿನಲ್ಲ, ಅದೇ ಸಾರಿ. ಬ್ಲೌಸ್ ನೋಡಿ ಈ ಥರ ಇದೆ, ಫ್ರಂಟಲ್ಲಿ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಫ್ರಂಟಲ್ಲಿ ಈ ಥರ ಇದೆ, ಈ ಥರ ಡಿಸೈನ್ ಮಾಡಿಸ್ಕೊಂಡು ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀನಿ. ನನಗೇನು ಫುಲ್ ಸ್ಲೀವ್ ಬೇಡ ಅಂತ ಅಂದ್ಕೊಂಡು ಈ ಥರ ಮಾಡಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಓಕೆ, ಎಲ್ಲರೂ ಹೆಂಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸಾರಿ ಈ ಥರ ಇದೆ ನೋಡಿ, ಫುಲ್ಲು ಇದು ಬ್ಲೂ ಕಲರ್ ಇದೆ, ಇದು ವೈಟ್ ಕಲರ್ ಬ್ಲೌಸ್ ಬಂದಿತ್ತು. ನಾನು ತಗೊಂಡಿಲ್ಲ, ಅದು ನೆಕ್ಸ್ಟ್ ಟೈಮ್ ಅದನ್ನು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇದೇ ಬ್ಲೌಸಲ್ಲಿ ಸ್ಟಿಚ್ ಮಾಡಿಸ್ಕೊಂಡೆ. ಇನ್ನು ಇದು ನನ್ನ ತಂಗಿನೇ ಸಾರಿ ತಂದು ಸೇಲ್ ಮಾಡ್ತಾಯಿದ್ದಾರೆ. ನಾನು ಹಂಗಾಗಿ ಅವಳ ಹತ್ರನೇ ಒಂದು ತಗೊಂಡು, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಶಾಂತಿ ಕನ್ನಡ ವ್ಲಾಗ್ ಅಂತ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿ. ಮತ್ತು ಅವರೇ ಸೇಲ್ ಮಾಡಿದ್ದು, ನಾನು ಅವ್ರ ಹತ್ರನೇ ತಗೊಂಡಿದ್ದು. 1200 ಅಂದ್ಕೊತೀನಿ ಇದು. ಮತ್ತು ನೋಡಿ ಈ ಥರ ರೆಡಿಯಾಗಿದ್ದೀನಿ ನಾನು, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸಂಜೆ ದೇವಸ್ಥಾನ ಹತ್ರ ಹೋದಾಗ ಇನ್ನು ಹಾಯ್ ಮಾಡ್ಬೋದು. ನನ್ನ ತಂಗಿನೇ ಸಾರಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅವರು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಸಾರಿ ಎಲ್ಲ ಹಾಕ್ತಾಯಿರ್ತಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಸಾರಿ ಪರ್ಚೇಸ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ಅವ್ರ ಚಾನಲ್ ಕೂಡ ಇದೆ, ಶಾಂತಿ ಕನ್ನಡ ವ್ಲಾಗ್ಸ್ ಅಂತ. ಅವರಿಗೂ ಸಪೋರ್ಟ್ ಮಾಡಿ. ಇಲ್ಲ ಬಿಚ್ಕೊಂಡಿಲ್ಲ, ಹಾಕಿದ್ದೀನಿ. ಯಾರಪ್ಪ ಕೊಡ್ತಾ? ಇನ್ನು ನಮ್ಮ ಮನೆಯವ್ರಿಗೆ ಬೋಂಡ ಬೇಕಂತೆ, ಬೋಂಡ ಮಾಡು ಅಂತ ಹೇಳಿದರು. ಇವಾಗ ಬೋಂಡ ಮಾಡಿದರೆ ಊಟ ರೆಡಿ, ಊಟ ಮಾಡಬೇಕು. ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸಂಜೆ ಇಲ್ಲಿ ನಮ್ಮ ರೋಡಲ್ಲಿ ಯಾರೂ ಗಣೇಶ ಕೂರಿಸಿಲ್ಲ, ಅಲ್ಲಿ ನಮ್ಮ ತಂಗಿ ಮನೆ ರೋಡಲ್ಲಿ ಕೂರಿಸಿದ್ದಾರೆ ಅನಿಸುತ್ತೆ ಗಣೇಶ. ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀನಿ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಇವತ್ತು ಮಾಡ್ತಾಯಿದ್ದೀನಿ. ಮಾಡೋಕ್ಕೆ ಯಾಕೋ ಸ್ಕೂಲು ಮಕ್ಕಳು ಪ್ರೆಷರ್ ಜಾಸ್ತಿ ನನಗೆ, ಹಂಗಾಗಿ ಟೈಮೇ ಸಾಲ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಡೈಲಿ ವ್ಲಾಗ್ ಆಗ್ತಾಯಿರ್ತೀನಿ ಇನ್ನು ಮುಂದೆ. ಸಪೋರ್ಟ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನು ಹಿಡಿ, ಬೇಡ ತಗೊಂಡಿದ್ದು ಇದು ಸಾಕು, ಬೇಡವಾ? ಆಮೇಲೆ ತಿನ್ನಿ, ಒಂದು ಲೋಟಕ್ಕೆ ಹಾಕಿಡು ಬುದ್ಧು, ಆಮೇಲೆ ತಿನ್ನಿ ಲೋಟಕ್ಕೆ ಹಾಕಿಟ್ಟಿದ್ದೀನಿ. ಅಡುಗೆ ಪಲಾವ್ ಮತ್ತು ಕಡಲೆಕಾಳು ಉಸ್ಲಿ ಮತ್ತು ಪಾಯಸ ಎಲ್ಲ ಮಾಡಿದೆ.
ನಮ್ಮ ಮನೆಯವರು ಅದ್ರ ಜೊತೆಗೆ ಬೋಂಡ ಕೂಡ ಮಾಡು ಅಂದ್ರೆ ನನಗೇನು ಅಡುಗೆ ಮಾಡೋಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಕರ್ಜಿಕಾಯಿ ಮತ್ತು ಒಬ್ಬಟ್ಟು, ರವೆ ಉಂಡೆ ಈ ಥರ ಎಲ್ಲ ಮಾಡಿ ಜಾಸ್ತಿ ನನಗೆ ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತು ನೆಕ್ಸ್ಟ್ ಗೌರಿ ಹಬ್ಬ ಬಂದುಬಿಡ್ತು, ಅದಕ್ಕೆ ಏನು ಅಡುಗೆ ಮಾಡೋಂಥದ್ದಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತು ಈ ಹಬ್ಬಕ್ಕೆ, ಹೋಗೋಕ್ಕಾಗಲಿಲ್ಲ. ಆದರೆ 2 ದಿನ ಬಿಟ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಇವಾಗ ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೀನಿ. ದೇವ್ರಿಗೆ ಪ್ರಸಾದ ಇಡೋಕ್ಕೆ ನಾನು ಬೆಳಗ್ಗೆನೇ ಮಾಡಿದ್ದೆ, ಇದು ಪೂಜೆ ಆಗೋಕ್ಕಿಂತ ಮುಂಚೆನೇ. ಇವಾಗ ಸ್ವಲ್ಪ ಪಲಾವ್ ಮಾಡಿದ್ದೀನಿ. ಪಲಾವ್ ಅಂದರೆ ಸ್ವಲ್ಪ ಈ ಥರ ವೈಟ್ ಕಾಣಿಸ್ತಾಯಿದೆ, ಅದು ಗ್ರೀನ್ ಪಲಾವು. ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗ್ರೀನ್ ಪಲಾವ್ ಮಾಡಿದ್ದೀನಿ. ಇದು ಪಾಯಸ, ಶಾವಿಗೆ, ಹೆಸರುಬೇಳೆ ಹಾಕ್ಬಿಟ್ಟು ಈ ಥರ ಮಾಡಿದ್ದೀನಿ. ತೆಳುವಾಗಿದೆ, ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಮಾಡಿ ಒಂದು 1/2 hour ಆಯಿತು. ಹಂಗಾಗಿ ಇವಾಗ ಇದ್ರ ಜೊತೆಗೆ ಬೋಂಡ ಹಾಕ್ಕೊಂಡ್ರೆ ಊಟ ರೆಡಿ ಆಯಿತು. ಆಗಲೇ 12:30 1 ಗಂಟೆ ಆಗಿತ್ತು ಅನಿಸುತ್ತೆ ಮಧ್ಯಾಹ್ನ ಊಟ. ನಾನು ಬೆಳಗ್ಗೆಯಿಂದ ತಿಂಡಿನೇ ತಿಂದಿಲ್ಲ, ಪೂಜೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆ ಥರ. ಇನ್ನು ಸಂಜೆಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅದು ನೋಡಿದ್ರೆ ಫುಲ್ ಮಳೆ ಬಂದುಬಿಡ್ತು, ಹೊರಗಡೆ ಕಾಲಿಡೋಕ್ಕಾಗಿಲ್ಲ, ತುಂಬ ಮಳೆ ಬಂದುಬಿಡ್ತು. ಎತ್ಕೋಬೇಕು ಅಮ್ಮಗೆ, ಯಾಕೆ ನಿದ್ದೆ ಬಂದೈತೆ ಅಮ್ಮಗೆ? ಓಕೆ, ಬೋಂಡೆ ಮಾಡಿಬಿಡ್ತೀನಿ, ಮಾಡಿದ್ಮೇಲೆ ಊಟ ತಿನ್ನೋಣ. ಎತ್ಕೋಬೇಕಾ? ಏನಾಗೈತಿ ಇವತ್ತು? ನಿದ್ದೆನಾ? ನಿದ್ದೆ ಕರ್ಕೊಂಡೋಗಿ ಮಲಗಿಸ್ ಲಕ್ಷ, ಪಾಪನ ಕರ್ಕೊಂಡೋಗಿ ಮಲಗಿಸ್. ನಾನು ಬೋಂಡ ಹಾಕ್ಬಿಟ್ಟು ಬರ್ತೀನಿ, ಅಪ್ಪಂಗೆ ಊಟ ಕೊಟ್ಬಿಟ್ಟು ಬರ್ತೀನಿ, ಆಯಿತಾ? ನಡೀರಿ, ಬಿಸಿ ಎಣ್ಣೆ ಇದು, ನಡೀರಿ ಒಂದು ಸ್ವಲ್ಪ, ನಡಿ ಸಮಿ. ನಿದ್ದೆ ಬರ್ತೈತಾ? ನಡೀರಿ ಅಷ್ಟು ಸೈಡಿಗೆ. ಇನ್ನು ನನ್ನ ಮಗಳು ಸ್ವಲ್ಪ ಬೇಗ ಎದ್ದಿರೋದಕ್ಕೆ ನಿದ್ದೆ ಅಂತ ಆಳ್ತಾ ಇದ್ಲು. ಬೇರೆ ದಿನ ಎಲ್ಲ ಚೆನ್ನಾಗೇ ಇರ್ತಾರೆ, ಹಬ್ಬದ ಟೈಮ್ ಬಂದರೆ ಸ್ವಲ್ಪ ಹಿಂಗೆ ಆಟ ಹಿಡಿದು ಬಿಡ್ತಾಳೆ. ಇನ್ನು ಅವಳಿಗೆ ಸಮಾಧಾನ ಮಾಡಿ ಕೂರಿಸಿ, ಡ್ರೆಸ್ ಅಂತೂ ಬಿಚ್ಚೋದೇ ಇಲ್ಲ ನಾನು ಅಂತ ಹೇಳ್ತಾ ಇದ್ಲು. ಅಷ್ಟು ಸುಸ್ತಾಗಿ ನಿದ್ದೆ ಮಾಡ್ತಿದ್ರು. ಡ್ರೆಸ್ ಬಿಚ್ಚಿಬಿಟ್ಟು ಮಲ್ಕೊ ಅಂದರೆ ಬಿಚ್ಚೋದೇ ಇಲ್ಲ ಅಂತಿದ್ಲು. ಇವಾಗ ಅಡುಗೆ ರೆಡಿ ಆಯಿತು. ನಾನು ಸುಮ್ಮನೆ ಹಂಗೆ ಟೇಸ್ಟ್ ನೋಡ್ತಾಯಿದ್ದೆ. ಇವಾಗ ನಮ್ಮ ಮನೆಯವ್ರು ಬಂದರು, ಎಲ್ಲ ಕೂತ್ಕೊಂಡು ಊಟದ ಮಾಡಿದ್ವಿ. ಇದೇ ನಮ್ಮದು ಹಬ್ಬದ ಊಟ. ನೀವೆಲ್ಲ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಾನು ಮೇಲೆ ಕೂತ್ಕೋತೀನಿ, ನನಗೆ ಗೊತ್ತು. ಹಬ್ಬದ ಊಟ ನೋಡಿ ನಮ್ದು ಈ ಥರ ಇತ್ತು. ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಇವತ್ತು, ಜಾಸ್ತಿ ಏನು ಮಾಡ್ಕೊಂಡಿರಲಿಲ್ಲ, ಇಷ್ಟೇ ಸಿಂಪಲ್. ನೋಡಿ ಸಂಜೆ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಕೊಂಡ್ರೆ ಫುಲ್ ಮಳೆ ಬಂದುಬಿಡ್ತು, ಹೊರಡೋಕ್ಕೆ ಆಗಿಲ್ಲ. ಅಂದರೆ ಜೋರಾಗಿ ಬಂದು ಒಂದ್ಸಲ, ಆಮೇಲೆ ಸಣ್ಣ ಕನಿ ಆಗ್ತಾಯಿತ್ತು. ಆಮೇಲೆ ದೇವಸ್ಥಾನಕ್ಕೆ ಹೋಗೋಕೆ ಇಂಟ್ರೆಸ್ಟೇ ಬರಲಿಲ್ಲ. ಬಿಡು ನೋಡೋಣ, ನಾಳೆ ಹೋಗೋಣ ಅಂದ್ಕೊಂಡು 1 ವಾರದ ತನಕ ಕೂರಿಸ್ತಾರೆ ಇಲ್ಲಿ. ಸರಿ ಬಿಡು ಅಂತ ಅಂದ್ಕೊಂಡು ಹೋಗೋಕ್ಕಾಗಿಲ್ಲ. ಪ್ಲೀಸ್ ಯಾರಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.